ಕೆಲವರಿಗೆ ಏನೋ ಅಸಡ್ಡೆ, ತಿರುಪತಿ ಬರೆದಿದ್ದಾನೆ ಅಂತ. ತಿರುಪತಿ ಅಂದರೆ ಕೆಲವೊಂದು ವಿದ್ವಾಂಸರಿಗೂ ಕೂಡ ತಿರುಪತಿ ಜನ ಮರಳೋ ಜಾತ್ರೆ ಮರಳೋ ಹೋಗ್ತಾರೆ ಜನ. ಇಲ್ಲ, ಯಾಕೆ ಇಲ್ಲಿ ಬರ್ತಾರೆ ಜನ? ಇಲ್ಲಿ ಏನಂತ ಚುಂಬಕ ಶಕ್ತಿ ಇದ್ದಿತ್ತು ಎಂದು ನಾನು ಒಬ್ಬ ಸಾಹಿತಿಯಾಗಿ ಆಳವಾಗಿ ಅಧ್ಯಯನ ಮಾಡಿದ್ದೇನೆ. ಈ ಕೃತಿಯಲ್ಲಿ ಹಿಂದೂ ಧರ್ಮವನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಿದ್ದೇನೆ. ಕವಿಗಳು ಆದ ಶ್ರೀನಿವಾಸ ಉಡುಪ ಅವರು ಹೇಳ್ತಾರೆ, ನೀವು ವಿಶ್ವಾಸದಿಂದ ಕಳುಹಿಸಿರುವ ನಿಮ್ಮ ಕೃತಿ ಶ್ರೀ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಓದಿ ನಿಜಕ್ಕೂ ಸಂತೋಷವಾಯಿತು. ಮೂಲ ಕಥೆಯ ಜೊತೆಗೆ ಸಮಕಾಲೀನ ವಸ್ತು ಸಂಗತಿಗಳನ್ನು ಸಂಗತಗೊಳಿಸಿರುವ ನಿಮ್ಮ ಸಾಹಸಕ್ಕೆ ಅಭಿನಂದಿಸುವಂತಾಯಿತು. ಇಷ್ಟೊಂದು ಗಾತ್ರದ ಗ್ರಂಥವನ್ನು ಸಿದ್ಧಗೊಳಿಸಬೇಕಾದರೆ ಎಷ್ಟು ಶ್ರಮ, ಶ್ರದ್ಧೆ, ಏಕಾಗ್ರತೆ ಇತ್ಯಾದಿಗಳ ಅಗತ್ಯವಿದೆ ಎಂಬ ಅರಿವು ನನಗಿದೆ. ಖಂಡಿತ ಹೌದು. 30 ವರ್ಷಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಮೊದಲು ಬರೆದದ್ದು ಸಪ್ತಗಿರಿ ಸಂಪದ, ಅದಕ್ಕೂ ಇವರು ಬರೆದಿದ್ದರು. ಅದನ್ನು ಇಲ್ಲಿ ಹೇಳಿದ್ದೇನೆ ನಿವೇದನೆಯಲ್ಲಿ. ಪುಣ್ಯಕ್ಷೇತ್ರ ತಿರುಪತಿ ನಿಮ್ಮ ಶ್ರದ್ಧಾ ಕೇಂದ್ರ ಹಾಗೂ ತಿರುಮಲೇಶ ನಿಮ್ಮ ಆರಾಧ್ಯ ದೈವ. ಈಗಂತೂ ಖಂಡಿತ ಹೌದು. ದೇವರು ಅಲೌಕಿಕ ಶಕ್ತಿಯೇ ದೇವರು. ಆದರೆ ವೆಂಕಟೇಶ್ವರನ ರೂಪದಲ್ಲಿ ಅವನು ಒಲಿಯುವುದು ಅಷ್ಟು ಸುಲಭವಲ್ಲ ಅಂತ ತಿಳಿದಂಥ ಜ್ಞಾನಿಗಳು ಹೇಳುವುದನ್ನು ನಾನು ಕೇಳಿದ್ದೇನೆ. ನನಗೆ ಒಲಿದಿರುವುದರಿಂದಲೇ ನಾನು ಇಷ್ಟು ಜೀವನೋತ್ಸಾಹದಿಂದ ಇದ್ದೇನೆ, ಈ ಇಳಿ ವಯಸ್ಸಿನಲ್ಲೂ ಕೂಡ. ನಿಮ್ಮ ಆರಾಧ್ಯ ದೈವವಾಗಿರುವುದರಿಂದ ಇಂಥದೊಂದು ಕೃತಿ ನಿಮ್ಮಿಂದ ಹೊರಬರಲು ಸಾಧ್ಯವಾಗಿದೆ. ಸತ್ವ, ರಜಸ್ಸು ಮತ್ತು ತಮಸ್ಸು, ನಾ ಹೇಳಿದ್ದೆ ಭಗವದ್ಗೀತೆ ಹೇಳೋದೇ ಇದು ಅಂತ. ಈ ಗುಣಗಳಿಂದ ಕೂಡಿರುವ ತ್ರಿಗುಣಾತ್ಮಕ ಪ್ರಪಂಚ ಕುರಿತಾದ ನಿಮ್ಮ ಚಿಂತನೆ ಗ್ರಂಥದ ಉದ್ದಕ್ಕೂ ಅನುರಣಿಸುತ್ತದೆ. ಮಾನಸ ಹಾಗೂ ದೈವ ಈ ಎರಡೂ ನೆಲೆಗಳಲ್ಲಿ ತ್ರೈಗುಣ್ಯಗಳ ಪ್ರಭಾವ ಹಾಗೂ ಅದರಿಂದಾಗುವ ಪರಿಣಾಮಗಳ ಬಗೆಗಿನ ವಿಶ್ಲೇಷಣೆ ಸೊಗಸಾಗಿದೆ. ಭಗವದ್ಗೀತೆ ಹೇಳುವುದೇ ತ್ರಿಗುಣಾತ್ಮಕ ತತ್ವ ವಶವಾಗಿ. ವೇದಗಳು ಹೇಳುವುದೆಲ್ಲ ತ್ರಿಗುಣಗಳ ವಿಷಯವನ್ನೇ. ಅಂಥದ್ದೊಂದು ಶ್ಲೋಕವೂ ಕೂಡ ಇದೆ ಭಗವದ್ಗೀತೆಯಲ್ಲಿ, ತ್ರೈಗುಣ್ಯ ವಿಷಯ ವೇದ ಅಂತ. ಪ್ರತಿಯೊಂದು ಅಧ್ಯಾಯದ ಪ್ರಾರಂಭದಲ್ಲಿ ಬಳಸಲಾಗಿರುವ ಚಿತ್ರ, ಶ್ಲೋಕ, ಉಕ್ತಿಗಳು ಅತ್ಯಂತ ಔಚಿತ್ಯಪೂರ್ಣವಾಗಿವೆ. ಅವೆಲ್ಲವೂ ಕೂಡ ಒಂದು ಅಧ್ಯಾಯ ಆರಂಭ ಆಗಬೇಕಾದ್ರೆ ಒಂದು ಶ್ಲೋಕ ಇರುತ್ತೆ. ಆ ಶ್ಲೋಕ ಭಗವದ್ಗೀತೆಯನ್ನು ಆಧರಿಸುತ್ತೆ. ನೋಡಿ, ಶ್ರೀನಿವಾಸ ಕಲ್ಯಾಣ ಕತೆ ಈಗಿನ ಯುವಜನಾಂಗಕ್ಕೆ ಗೊತ್ತಿಲ್ಲ. ಗೊತ್ತಿರುವ ಅವರು ಇದ್ದಾರೆ, ಇಲ್ಲ ಅಂತಿಲ್ಲ. ವಿಷ್ಣು ಯೋಗ ನಿದ್ರೆಯಲ್ಲಿದ್ದಾನೆ ವೈಕುಂಠದಲ್ಲಿ. ಆಗ ಬಂದು ತ್ರಿಮೂರ್ತಿಗಳ ಪರೀಕ್ಷೆಗೆಂದು ಬಂದ ಭೃಗು ಮಹರ್ಷಿ ಕೋಪದಿಂದ ಎಲ್ಲಿ ಹೋಯಿತು? ಸತ್ವಗುಣದ ಆ ಕಲ್ಯಾಣ ಶಕ್ತಿ, ಜಗತ್ ಕಲ್ಯಾಣ ಶಕ್ತಿ ಈ ಶ್ರೀಹರಿಯ ಹೃದಯದಲ್ಲಡಗಿದೆಯೇ ಎಂದು ಕಾಲಲ್ಲಿ ಜಾಡ್ಸ ಒದಿತಾನೆ.
ವಿಷ್ಣುವಿಗೆ. ಅಪ್ರತಿಮ ಕಲ್ಪನೆ ವೇದಾಂತ, ಅನುಪಮ ಜೀವನ ಸಿದ್ಧಾಂತ, ಪುರಾಣ ಇತಿಹಾಸ ಅಂತ ಅದಕ್ಕೆ ಹೇಳೋದು. ಸತ್ಸಾಧಕ ಭೃಗು ಮಹರ್ಷಿ ಆ ಚಾಪ್ಟರ್ನಲ್ಲಿ ಮಹರ್ಷೀಣಂ ಭೃಗುಹರಂ ಗಿರಾಮಸ್ಮೈ ಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯ. ಅಂದರೆ ಭಗವದ್ಗೀತೆಯ ಇದು 10ನೇ ಅಧ್ಯಾಯದ 25ನೇ ಶ್ಲೋಕ. ನಾನು ಮಹರ್ಷಿಗಳಲ್ಲಿ ಭೃಗು ಋಷಿಯಾಗಿದ್ದೇನೆ, ಶಬ್ದಗಳಲ್ಲಿ ಏಕಾಕ್ಷರ, ಓಂಕಾರ, ಎಲ್ಲ ಪ್ರಕಾರದ ಯಜ್ಞಗಳಲ್ಲಿ ಜಪಯಜ್ಞ ಮತ್ತು ಸ್ಥಿರವಾದವುಗಳಲ್ಲಿ ಹಿಮಾಲಯ ಪರ್ವತ ಎಂದು ಹೇಳಿದ್ದಾನೆ ಶ್ರೀಕೃಷ್ಣ. ಭಗವದ್ಗೀತೆಯ 10ನೇ ಅಧ್ಯಾಯದ 25ನೇ ಶ್ಲೋಕ. ಮಹರ್ಷೀಣಾಂ ಭೃಗುಹರಂ. ಜೀವನ ನಾಟಕ ರಂಗ, ಜಗದೀಶನಾಡುವ ಜಗವೇ ನಾಟಕ ರಂಗ. ನಮ್ಮ ಋಷಿ ಮಹರ್ಷಿಗಳ ಕೊಟ್ಟಿರುವ ನಮಗೆ ಇಂತಹ ಪುರಾಣ ಕಥೆಗಳು ನಿಜಕ್ಕೂ ಆದರಣೀಯವಾಗಿವೆ, ಅನುಕರಣೀಯವಾಗಿವೆ. ದೈವಭಕ್ತಿಯಲ್ಲಿ ಜ್ಞಾನವಿದೆ, ದೈವಭಕ್ತಿಯಲ್ಲಿ ದೇಶಭಕ್ತಿ ಇದೆ, ಜ್ಞಾನ ಇದೆ, ಭಕ್ತಿ ಮಾರ್ಗ ಇದೆ, ಜ್ಞಾನ ಮಾರ್ಗ ಇದೆ ಅಲ್ಲವೇ? ತಿರುಪತಿ ಪುಣ್ಯಕ್ಷೇತ್ರ ಶ್ರೀನಿವಾಸ ಕಲ್ಯಾಣ ದಂಪತಿಗಳು ಹೇಗಿರಬೇಕು ಎನ್ನುವುದನ್ನು ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಕೃತಿಯಲ್ಲಿ ನಾನು ಬರೆದಿದ್ದೇನೆ. ಇಷ್ಟ ದೇವತೆಯೊಡನೆ ಶ್ರೀನಿವಾಸ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ.